ಇನ್ನು ಪೋಕ್ಸೋ ಕೇಸ್ನಲ್ಲಿ ಬಿಎಸ್ ಯಡಿಯೂರಪ್ಪನವರ ವಿರುದ್ಧವಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಹೌದು, ಆರೋಪ ಪಟ್ಟಿಯನ್ನ ಪೊಲೀಸರು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿದ್ದಾರೆ. ಮೊನ್ನೆ ತಾನೇ ಬಿಎಸ್ ಯಡಿಯೂರಪ್ಪನವರು ಬಂಧನದಿಂದ ವಿನಾಯಿತಿಯನ್ನ ಪಡೆದಿದ್ರು. ವಿಚಾರಣೆ ಮಾಡಿ ಬಂಧನ ಮಾಡಬೇಕಾದಂಥದ್ದು ಅನಿವಾರ್ಯತೆ ಇಲ್ಲ ಅಂತೇಳಿ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಹೇಳಿ ಕೇಳಿ, ಇದು ಪೋಕ್ಸೋ ಪ್ರಕರಣ. ಬಿಎಸ್ ಯಡಿಯೂರಪ್ಪನವರ ಬಂಧನ ಆಗೇ ಬಿಡುತ್ತೆ ಅನ್ನುವಷ್ಟರ ಮಟ್ಟಿಗೆ ಚರ್ಚೆಗೆ ಬಂದಿದ್ದಂತ ಕೇಸ್. ಹಾಗಾದ್ರೆ ಏನಿದೆ ಚಾರ್ಜ್ ಶೀಟ್ ನಲ್ಲಿ? ಬಾಲಕಿ ಕೇಸ್ ಬಗ್ಗೆ ವಿಚಾರಿಸುತ್ತಾ ರೂಮಿಗೆ ಕರೆದೊಯ್ದು ದೌರ್ಜನ್ಯ ಎಸಗಿದ್ದಾರೆ. ಅನುಚಿತವಾಗಿ ವರ್ತಿಸಿರುವುದಾಗಿ ಆರೋಪ ಪಟ್ಟಿಯಲ್ಲಿ ಉಲ್ಲೇಖ ಆಗಿದೆ. ಬಾಲಕಿ ಪ್ರತಿಭಟಿಸಿದಾಗ ಹಣ ನೀಡಿ ಕಳುಹಿಸಿದ್ದಾಗಿ ಆರೋಪವನ್ನ ಅವ್ರ ತಾಯಿ ಮಾಡಿ ಅದನ್ನ ಪೋಸ್ಟ್ ಮಾಡಿದ್ದರು ಅಂತೆಲ್ಲ ಉಲ್ಲೇಖ ಇದೆ. ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ. ಈ ವಿಚಾರವಾಗಿ ಸಿಟಿ ರವಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಏನ್ ಹೇಳಿದ್ದಾರೆ ಬಿಜೆಪಿ ಪರಿಷತ್ ಸದಸ್ಯ ಸಿಟಿ ರವಿ ಅವರು? ನೀನ್ ನನ್ನ ಬುಡಕ್ಕೆ ಬಿಸಿನೀರು ಇಡೋಕ್ ಬಂದ್ರೆ, ನೀನು ನನ್ನ ಬುಡಕ್ಕೆ ಬಿಸಿನೀರು ಇಡೋದಕ್ಕೆ ಬಂದ್ರೆ ನಾನು ಆಸಿಡ್ ಇಡ್ತೀನಿ ಅನ್ನೋದನ್ನ ಇದು ತೋರಿಸುತ್ತೆ ಅಂತ ಸಿಟಿ ರವಿ ಲೇವಡಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಕುಂತ್ರು ಅಷ್ಟೇ, ಡಿಕೆ ಕುಂತ್ರು ಅಷ್ಟೇ, ಜನರಿಗೆ ಏನ್ ಮಾಡ್ತಾ ಇದ್ದಾರೆ ಅನ್ನೋದು ಮುಖ್ಯ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಕುಂತರು ಅಷ್ಟೇ, ಕುಂತವ್ರು ಏನು ಮಾಡ್ತಾರೆ ಅನ್ನೋದು ಭಾಳ ಮುಖ್ಯ. ನೀವೇನು ಮಾಡ್ತಾಯಿದ್ದೀರಿ ಕುಂತವರು? ಇದು ಒಟ್ಟು ಏನು ತೋರಿಸುತ್ತೆ ಹೇಳಿ? ಇದು ನೀನು ನನ್ನ ಬುಡಕ್ಕೆ ಬಿಸಿನೀರು ಇಡಕ್ಕೆ ಬಂದರೆ ನಾನು ನಿನ್ನ ಬುಡಕ್ಕೆ ಆಸಿಡ್ ಹಾಕ್ತೀನಿ ಅನ್ನೋದನ್ನು ತೋರಿಸುತ್ತೆ, ಬಿಟ್ಟರೆ ಇನ್ನೇನೂ ಇಲ್ಲ. ಇವರು ರಾಜಕೀಯ ಆಟದಲ್ಲಿ ನರಳ್ತಾ ಇರೋದು ಕರ್ನಾಟಕದ ಅಭಿವೃದ್ಧಿ, ಕರ್ನಾಟಕದ ಜನ ನರಳ್ತಾ ಇರೋದು. ಇವರ ರಾಜಕೀಯ ತೆವಲಿಗೆ ಬಲಿಯಾಗ್ತಿರೋದು ಕರ್ನಾಟಕದ ಅಭಿವೃದ್ಧಿ ಬಲಿಯಾಗ್ತಾ ಇರೋದು. ಕರ್ನಾಟಕಕ್ಕೆ ಬರುವಂಥ ತರುವ ಯೋಜನೆಗಳು ಇವರಿಗೇನು ಅಂದರೆ ನನ್ನ ಕುರ್ಚಿ ಉಳಿಸ್ಕೊಳ್ಳೋದಂಗೆ ಆ ಕುರ್ಚಿ ಉಳಿಸ್ಕೊಳ್ಳೋ ಜಗಳದಲ್ಲಿ ಬಲಿಯಾಗ್ತಿರೋದು ಕರ್ನಾಟಕದ ಅಭಿವೃದ್ಧಿ. ನನ್ನ ಚಿಂತೆ ಜನರ ಬಗ್ಗೆ. ಈಗ ಸಿದ್ದರಾಮಯ್ಯನವ್ರು ಎಷ್ಟು ಕಾಲ ಕೂರ್ತಾರೋ, ಡಿ ಕೆ ಶಿವಕುಮಾರ್ ಯಾವಾಗ ಸಿ ಎಮ್ ಆಗ್ತಾರೋ, ಅದು ನಮ್ಮ ಚಿಂತೆ ಅಲ್ಲ. ನಮ್ಮ ಚಿಂತೆ